ಬಿಹಾರದಲ್ಲಿ ಶುರುವಾಯಿತು ವಕ್ಫ್ ಎಫೆಕ್ಟ್. ಸಾಲು ಸಾಲು ಜೆಡಿಯು ನಾಯಕರ ರಾಜೀನಾಮೆ. ಬಿಹಾರ ಸಿಎಂ ನಿತೀಶ್ಗೆ ಎಲೆಕ್ಷನ್ ಟೆನ್ಷನ್ ಈಗ. ಎಸ್, ಸಾಲು ಸಾಲು ಜೆಡಿಯು ನಾಯಕರು ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು. ಬಿಹಾರ ಸಿಎಂ ನಿತೀಶ್ಗೆ ಎಲೆಕ್ಷನ್ ಟೆನ್ಷನ್ ಬೇರೆ ಈಗ. ಸೊ ಈಗಾಗಲೇ ಸಂಸತ್ನಲ್ಲಿ ಎನ್ಡಿಎ ಸರ್ಕಾರ ಮಂಡಿಸಿದಂತಹ ವಕ್ಫ್ ಮಸೂದೆ 2024ರ ಏನು ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಅದನ್ನ ಬೆಂಬಲಿಸಿದೆ. ಸಂಸತ್ನಲ್ಲಿ ಮಸೂದೆ ಪರವಾಗಿ ಮತ ಚಲಾಯಿಸಿದೆ. ಈ ಬೆನ್ನಲ್ಲೇ ಬಿಹಾರ ಜೆಡಿಯು ಹಿರಿಯ ನಾಯಕರುಗಳು ಪಕ್ಷಕ್ಕೆ ಸರಣಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪಕ್ಷವನ್ನ ತೊರೆದು ಹೊರ ಬಂದಿದ್ದಾರೆ. ಸಂಸತ್ತಿನಲ್ಲಿ 1995ರ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ವಕ್ಫ್ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರದ ಜೆಡಿಯು ಘಟಕದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಈಗ ಜೆಡಿಯು ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಬಿಹಾರದ ಹಲವು ಮುಸ್ಲಿಂ ನಾಯಕರು ನಿತೀಶ್ ಕುಮಾರ್ ವಿರುದ್ಧ ಬಿಹಾರ ಮುಸ್ಲಿಂ ನಾಯಕರು ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಜೆಡಿಯು ಪಕ್ಷ ಜಾತ್ಯತೀತ ತತ್ವಗಳಿಗೆ ತಿಲಾಂಜಲಿಯನ್ನ ಇಟ್ಟಿದೆ. ನಾಯಕರ ಟೀಕೆ ಸದ್ಯಕ್ಕೀಗ ನಿತೀಶ್ ಕುಮಾರ್ಗೆ ಮುಸ್ಲಿಂ ಹಿತ ಕಾಯುವಲ್ಲಿ ವಿಫಲವಾಗಿದೆ ಅಂತ ಜೆಡಿಯು ನಾಯಕರು ಹೇಳ್ತಾ ಇರುವಂತದ್ದು. ಹಿರಿಯ ನಾಯಕರಾದಂತಹ ಮೊಹಮ್ಮದ್ ಕಾಸಿಂ ಅನ್ಸಾರಿ ಮತ್ತು ಮೊಹಮ್ಮದ್ ನವಾಜ್ ಮಲಿಕ್ ಅವರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಪ್ರತ್ಯೇಕವನ್ನ ಪತ್ರ ಕೂಡ ಬರೆದಿದ್ದಾರೆ. ಪಕ್ಷವು ಜಾತ್ಯತೀತ ಸಿದ್ಧಾಂತಗಳನ್ನ ಒಳಗೊಂಡಿತ್ತು, ಅದನ್ನೇ ನಾವು ನಂಬಿದ್ವಿ. ಆದ್ರೆ ಈಗ ಪಕ್ಷ ಮುಸ್ಲಿಮರ ಎಲ್ಲಾ ನಂಬಿಕೆಯನ್ನ ಕಳೆದುಕೊಂಡಿದೆ ಅಂತ ಈ ಒಂದು ಪತ್ರದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಲಕ್ಷಾಂತರ ಭಾರತೀಯ ಮುಸಲ್ಮಾನರು ಸಂಪೂರ್ಣವಾಗಿ ಜಾತ್ಯತೀತ ಸಿದ್ಧಾಂತದ ಧ್ವಜವಾಹಕರು ಅಂತ ಅಚಲ ನಂಬಿಕೆಯನ್ನ ಹೊಂದಿದ್ರು. ಆದ್ರೆ ಈಗ ಈ ನಂಬಿಕೆ ಮುರಿದು ಹೋಗಿದೆ. ನಮ್ಮಂತಹ ಲಕ್ಷಾಂತರ ಸಮರ್ಪಿತ ಭಾರತೀಯ ಮುಸ್ಲಿಮರು ಕಾರ್ಯಕರ್ತರು ಜೆಡಿಯು ನಿಲುವಿನಿಂದ ತೀವ್ರವಾಗಿ ಆಘಾತಗೊಂಡಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಕ್ಫ್ ಮಸೂದೆಯು ಭಾರತೀಯ ಮುಸ್ಲಿಮರ ವಿರುದ್ಧವಿದೆ. ಯಾವುದೇ ಸಂದರ್ಭದಲ್ಲಾದರೂ ಕೂಡ ಇದನ್ನ ಸ್ವೀಕರಿಸಲಾಗದಿಲ್ಲ. ಮಸೂದೆಯ ಮೂಲಕ ಭಾರತೀಯ ಮುಸ್ಲಿಮರನ್ನ ಅವಮಾನಿಸಲಾಗಿದೆ. ನೀವು ಅಥವಾ ನಿಮ್ಮ ಪಕ್ಷ ಅದನ್ನ ಅರ್ಥಕೊಂಡಿಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೇವೆ ಎನ್ನುವ ಮುಖಾಂತರವಾಗಿ ನಿತೀಶ್ ಅವರಿಗೆ ರಾಜೀನಾಮೆಯನ್ನ ಪತ್ರವನ್ನ ಬರೆದಿದ್ದಾರೆ ಮಲಿಕ್ ಅವರು. ವಕ್ಫ್ ತಿದ್ದುಪಡಿ ಮಸೂದೆಯ ಕುರಿತು ಜೆಡಿಯು ತೆಗೆದುಕೊಂಡಂತಹ ನಿಲುವು ಸಮರ್ಪಿತವಾದಂತಹ ಭಾರತೀಯ ಮುಸ್ಲಿಮರು ನಮ್ಮಂತಹ ಪಕ್ಷದ ಕಾರ್ಯಕರ್ತರಿಗೆ ತೀವ್ರವಾದಂತಹ ನೋವುಂಟು ಮಾಡಿದೆ ಅಂತ ಸದ್ಯಕ್ಕೆ ಜೆಡಿಯು ಅಲ್ಪಸಂಖ್ಯಾತ ಘಟಕದ ರಾಜ್ಯ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ನವಾಜ್ ಮಲಿಕ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ 1995ರ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರ ನೀಡುತ್ತಾ ಇದ್ದಂತೆ ಈಗ ಒಂದು ಕಡೆ ಜೆಡಿಯುನಲ್ಲಿ ಒಡಕು ಉಂಟಾಗಿದೆ.